ಸಿಂಪಲ್. ಈಗ ಸೆಂಟ್ರಲ್ ಗವರ್ಮೆಂಟ್ ಗಣೇಶ್ ಕೂತ್ಕೊಳ್ಳಿ. ನೀವೇನೋ ಪ್ರಪೋಸಲ್ ಕೇಳಿದ್ದೀರಿ, ಅವ್ರು ನೇರವಾಗಿ ಹೇಳಿದ್ರು ನಾವು 5,300 ಕೋಟಿ ರೂಪಾಯಿ ಅಂತ ಕೇಳಕ್ ಹೋಗಿದ್ರು, ಕೊಟ್ಟಿದ್ದಾರೆ ಅವರು. ದೇ ಹ್ಯಾವ್ ಅನೌನ್ಸ್ಡ್, ದೇ ನೋ ಡೌಟ್ ಇನ್ ದಿ ಬಜೆಟ್ ದೇ ಹ್ಯಾವ್ ಅನೌನ್ಸ್ಡ್ ದಟ್ ಬಜೆಟ್ ಹ್ಯಾಸ್ ಬೀನ್ ಪಾಸ್ಡ್. ಅದಾದ್ಮೇಲೆ ನೀವೇನ್ ಮಾಡಿದ್ರಿ, ನಿಮ್ಮ ಬಜೆಟ್ ಅಲ್ಲಿ 5,300 ಕೋಟಿನೂ ಆಡ್ ಮಾಡಿಕೊಂಡು 21,000 ಕೊಡ್ತೀವಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಏನ್ ಹೇಳಿದ್ರು, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ದೆನ್ ದ್ಯಾಟ್ ಇಂಟರ್ನಲ್ ಕಮಿಟಿ, ಈಗ ನಮ್ದು ಹೆಂಗೆ ನಮ್ಮ ಬಜೆಟ್ ಅನ್ನ ನಾವು ಕಂಪ್ಲೀಟ್ ನೋಡ್ಕೊಂಡು ನಾವು ಏನೇನ್ ಮಾಡ್ತೀವಿ ಅಂತ ಮಾಡ್ತೀವಿ, ಮಾಡಿರೋಂಥ ದಾಖಲೆ ನನ್ನ ಹತ್ರ ಇದೆ. ರಾಜು ಕಾಗೆ ಅವರು ಹೇಳಿದ್ರು ಆಯ್ತು ಪಾಸ್ ಮಾಡ್ಕೊಟ್ರು, ವಿ ಆರ್ ಕಮಿಟೆಡ್ ಟು ದಿಸ್ ಅಂತ. ಅದಾದ್ಮೇಲೆ ಫೈನಾನ್ಸ್ ಇದು ಪ್ರೈಮ್ ಮಿನಿಸ್ಟರ್ಗೆ ಕ್ಯಾಬಿನೆಟ್ ಮುಂದೆ ಹೋಯ್ತು, ಕ್ಯಾಬಿನೆಟ್ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ, ನೀವು ಯಾರು ಬಾಯ್ ಬಿಟ್ಟು ತೆಗಿಲಿಲ್ಲ. ಆಮೇಲೆ ನಿಮ್ ಬಜೆಟ್ ಅಲ್ಲೂ ಸೇರಿಸ್ಕೊಂಡಿದ್ದೀರಿ. ಈಗ ಇದು ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಬಂದು ದುಡ್ಡು ಬರಲಿಲ್ಲ ಅಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಬಿಟ್ಟು ಕೊನೆಗೆ ಅದನ್ನ ತಂದಿದ್ದೀವಿ. ಅದನ್ನ ನಮ್ಮ ಮೇಲೆ ಕೊಡ್ತೀರಾ? ಅಲ್ಲ, ಒಂದ್ ನಿಮಿಷ. See, you don't, your party, your government doesn't have a commitment for the sake of the farmer. ಇದು ಭದ್ರಾ ಯೋಜನೆ ಇದೆಯಲ್ಲ, ಮಿಕ್ಸ್ ಮಾಡಬೇಡಿ, ಮಿಕ್ಸ್ ಮಾಡಬೇಡಿ. ನಾನು ಮಿಕ್ಸ್ ಮಾಡ್ತಾ ಇಲ್ಲ. ಎಲ್ಲ ಹೇಳ್ತೀನಿ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎರಡು ವಿಚಾರ ಇದೆ ಇಲ್ಲಿ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋದು ಒಂದು ವಿಚಾರ, 5,300 ಕ್ರೋರ್ಸನ್ನು ಪಡ್ಕೊಳ್ಳೋದು ಇನ್ನೊಂದು ವಿಚಾರ. ಇವತ್ತು ಇನ್ ದ ಆಂಟಿಸಿಪೇಷನ್ ಅವರು ನ್ಯಾಷನಲ್ ಇದು ಪ್ರಾಜೆಕ್ಟ್ ಆಗುತ್ತೆ ಅಂತ ಕ್ಯಾಬಿನೆಟ್ಗೆ ಹೋಗಿದ್ದು ನೀವು ಹೇಳಿದ್ದು ಸರಿ ಇದೆ. ಅದಕ್ಕಾಗಿ ನಾನು ನನ್ನ ಬಜೆಟಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. 5,300 crores, it is the financial arrangement done by in the central budget. ಸೊ ಅದು ಬಂದೇ ಬರ್ತದೆ. ಆದರೆ ಅದಕ್ಕೆ ಯಾವ ಫಾರ್ಮ್ಯಾಟಲ್ಲಿ ಹೋಗಬೇಕು, ಏನು ಹೋಗಬೇಕು, ನೆಕ್ಸ್ಟ್ ಕಮ್ಯುನಿಕೇಶನ್ ಮಾಡಬೇಕಲ್ಲ. ನಾವು ಮಾಡಿದ್ದೀವಿ, ಏನು ನಾವು ಮಾಡಿದ್ದೀವಿ. ಯಾವ ಫಾರ್ಮ್ಯಾಟ್ ದೇ ಸೆಡ್ ದಟ್ ಇದಕ್ಕಾಗಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ, ಬೇರೆ ತೋರ್ದಿ ಅಂತ. ಇದೇ ನಿಮ್ಮ ನಾರಾಯಣ ಸ್ವಾಮಿ ಕೂಡ ಬಂದಿದ್ರು, ನಾನು ಮಿನಿಸ್ಟರ್ ಹೋಗಿದ್ದೆ, ಇವರು ಹೋಗಿದ್ರು. ಕೊನೆಗೆ ಪ್ರೈಮ್ ಮಿನಿಸ್ಟರ್ಗೆ ನಾನು ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಐ ಮೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ಗೆ ನಾನೇ ಕೇಳಿದ್ದೀನಿ. ನೀವು ಕೇಳೋದಲ್ಲ, ಪೊಲಿಟಿಕಲ್ ಐ ಟೆಲ್ ಯು, ನೀವು ಹೋಗಿ ಕೇಳೋದು ಬೇರೆ, ನಿಮ್ ಡಿಪಾರ್ಟ್ಮೆಂಟ್ನವರು ಸರಿಯಾದಂತ ಫಾರ್ಮ್ಯಾಟ್ ಅಲ್ಲಿ ಎಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ಈಗ ನೀವು ಟ್ರೈನಿಂಗ್ ಕೊಡಿ ಸ್ವಾಮಿ, ಇನ್ ಯಾವ ಫಾರ್ಮ್ಯಾಟ್ ಕೊಡಬೇಕು ಕೊಡ್ತೀವಿ ನಾವು. ಅಲ್ಲಲ್ಲ, ಏನಿಲ್ಲ, ಈಗ ಹೇಳ್ತೇನೆ ಕೇಳಿ. ಸಿನ್ಸ್ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿದ್ದಕ್ಕೆ AIBPL ಬರ್ತದೆ, ಅದು ಕೊಟ್ಟಿದ್ದೀವಿ. ಅಲ್ಲ, AIBPL N ಫಾರ್ಮ್ ಅಂತಿದೆ. ದಿಸ್ ಇಸ್ ಅ ನ್ಯೂ ಪ್ರಾಜೆಕ್ಟ್. N ಫಾರ್ಮ್ ಅಂದ್ರೆ ನ್ಯೂ ಪ್ರಾಜೆಕ್ಟ್ಸ್. N ಫಾರ್ಮ್ ಅಲ್ಲಿ ಹಾಕಿ ಕಳಿಸಿ, ಖಂಡಿತವಾಗೂ ಬರ್ತದೆ. ಅದು ಕೊಟ್ಟಿದ್ದೀವಿ. ನಂಗೆ ಕಾಪಿ ಕೊಡಿ, ಬನ್ನಿ ನನ್ನ ಜೊತೆ ಡೆಲಿಗೇಷನ್ ನಡೀರಿ, ನಿಮ್ಮ ಮುಂದೆ ಜೊತೆ ನೀವು ಕೊಡಿ. ನೀವು N ಫಾರ್ಮ್ ಅಲ್ಲಿ ಒಂದ್ ನಿಮಿಷ ಕೇಳಿ. ರಾಜ್ಯ ಹಿತದೃಷ್ಟಿಯಿಂದ ನಾವು ಕೂಡ ರೆಡಿ ಇದ್ದೀವಿ. ನೀವು N ಫಾರ್ಮ್ಯಾಟ್ ಅಲ್ಲಿ ಮಾಡಿರೋದನ್ನ ಕೊಡಿ, ನಾವು ಹೋಗಿ ಕೂತ್ಕೊಂಡು ಅದನ್ನ ಪಡ್ಕೊಳ್ಳಿ. ಹೇಳ್ತಾ ಇದ್ದೀರಿ, ಗೊತ್ತಿಲ್ಲ, ನನಗೆ ಗೊತ್ತಿರತಕ್ಕಂಥ ಫಾರ್ಮೆಟ್ ಯಾವ ಫಾರ್ಮೆಟ್ ಇಲ್ಲ ಮಾನ್ಯ ಅಧ್ಯಕ್ಷರೇ. ಜಮೀರ್ ಅವರೇ, ನಾವು ಏನು ಕೊಡ್ರಿ. ಈಗ 9 ತಿಂಗಳು ಮಲ್ಕೊಂಡು ಈಗ ಎಷ್ಟು ದಿನ ಅಂತ ಕೇಳಿದ್ರೆ, 9 ತಿಂಗಳು ಮಲ್ಕೊಂಡು ಶಿವಗಂಗಾ ಕೂತ್ಕೊಲ್. ಮಾನ್ಯ ಅಧ್ಯಕ್ಷರೇ, ಅದರಿಂದ